ಬೆಳಿಗ್ಗೆ ಒಂದು ಒಳ್ಳೆ ಸನ್ರೈಸ್ ನೋಡುವಂಥ ಒಂದು ಭಾಗ್ಯ ಸಿಕ್ತು ನಮಗೆ. ನಮ್ಮ ಸಿದ್ಧರಮಯ್ಯ ದಯೆಯಿಂದ ಫೈನಲ್ಲಿ ಆಸ್ಪತ್ರೆಗೆ ಬಂದು ರೀಚ್ ಆದ್ವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡ ವ್ಲಾಗ್ಸ್. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಳಿಗ್ಗೆ 4 ಗಂಟೆ ಆಗಿದೆ. ನಾವು ಇವಾಗ ಹೋಗ್ತಾ ಇರೋದು ಮಂಗಳೂರಿಗೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬೇಗ ಎದ್ಬಿಟ್ಟು ರೆಡಿಯಾಗಿ ಮನೆಯಿಂದ ಕಾರವಾರಕ್ಕೆ ಬರ್ತಾ ಇದ್ದೀವಿ. ಇವಾಗ ಕಾರವಾರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬೆಳಿಗ್ಗೆ ಎಲ್ಲೋಗ್ತಿದ್ದೀವಿ ಗೊತ್ತಿಲ್ಲ, ಹೇಳು. ಫ್ರೀ ಬಸ್ ಇದೆಯಲ್ಲ, ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಮಂಗಳೂರು. ಇಲ್ಲ ಗೈಸ್, ಬೆಳಗ್ಗೆ ಫ್ರೀ ಬಸ್ ಇದೆ ಅಂತ ಹೋಗ್ತಾ ಇಲ್ಲ. ಇವ್ರ ಬ್ರದರ್ಗೆ ಹುಷಾರಿಲ್ಲ, ಮಂಗಳೂರು ಹೋಗ್ತಾ ಇದ್ದೀವಿ. ಇವತ್ತಿನ ನಮ್ಮ ಬ್ಲಾಗ್ ಇದಾಗಿರುತ್ತೆ. ಇದು ಅಂಕೋಲ ಬಸ್ ಸ್ಟಾಪ್. ಎಲ್ಲಿದೆಯೋ ಗೊತ್ತಾ? ಈಗ 6:30, ಹಾಫ್ ಆನ್ ಅವರ್ ಸಾಕು ಮಗ ಅಲ್ಲಿಂದ. 45 ಮಿನಿಟ್ಸ್, ಬಟ್ ಬೆಳಗಿನ ಜಾವ ನಡೆಯುತ್ತೆ. ಈಗ ನೆಕ್ಸ್ಟ್ ಹೋಗೋದಕ್ಕೆ ಕುಮಟಾ ಹೋಗುತ್ತಲ್ಲ. ಅವಳು ನೋಡಿದ್ರೆ ಮಲ್ಕೊಂಡವಳೆ, ನಂಗೆ ನೋಡ್ರೆ ವಾಮಿಟ್ ಬರ್ತಾ ಇತ್ತು. ಅದಕ್ಕೋಸ್ಕರ ವಿಕ್ಸ್ನ ಮೂಗ್ ಹತ್ರ ಇಟ್ಕೊಂಡು ಹೇಗೋ ಮಾಡಿ ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಬೆಳಿಗ್ಗೆ ಒಂದು ಒಳ್ಳೆ ಸನ್ರೈಸ್ ನೋಡುವಂಥ ಒಂದು ಭಾಗ್ಯ ಸಿಕ್ತು ನಮಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಬೇಕು, ನೀನು ಕಳ್ಬೇಕು. ನನಗಿದ್ರ ಉತ್ತರ ಸಂತೋಷ. ನಾನು ಸಣ್ಣಾಗಿದ್ದೀನಿ. ಇದು ಒಳಗಡೆ ನೋಡಿ ಬೆಳಿಗ್ಗೆ 7:30 ಆಯಿತು, 7 ಕಾಲಾಯಿತು. 1.5 ಗಂಟೆಯಲ್ಲೇ ಕಾರವಾರದಿಂದ ಕುಮಟಾ ಬಂದಿದ್ದೀವಿ. ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀವಿ. ಬರೀ ಇಂಥದೆಯಾ? 328 into 2 656 ರುಪೀಸ್ ನೋಡ್ತಿದ್ದೀವಿ. ನಮ್ಮ ಸಿದ್ಧರಮಯ್ಯ ದಯೆಯಿಂದ. ನೋಡಿ, ನಾನು ಪೇಪರ್ ಓದ್ತಾ ಇದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ಕೂತೈತೆ. ಬೆಳಿಗ್ಗೆ ಮಾಡೋಕ್ಕೆ ಕೆಲಸ ಇಲ್ಲ ಇವಳಿಗೆ. ಯಾರೋ ಒಬ್ರು ಅಂಕಲ್ ಪೇಪರಲ್ಲಿ ಕೆಳಗಡೆ ಬಿದ್ದೋಯ್ತು, ಅವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಓದ್ಬಿಟ್ಟು ಕೊಡೋಣ ಅಂತ ಎತ್ಕೊಂಡೆ. ಓದ್ಬಿಟ್ಟು ಹಂಗೆ ರಿಟರ್ನ್ ಕೊಟ್ಬಿಟ್ಟೆ. ನೋಡಿ ಈ ರೇಂಜಿಗ ಸೂರ್ಯ ಅವತ್ತಿಗೆ ನೋಡಿತಾನೆ. ಯಾವ ಹುಡುಗಿನ ಬುಕ್ ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ ಬಸ್ಸಲ್ಲಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನೇ ಬುಕ್ ಮಾಡ್ಕೊಂಡ್ಬಿಡು. ಮೇಬಿ ಇವನ್ನೇ ಬುಕ್ ಮಾಡ್ಕೊಂಡ್ರೆ ನೋಡಿ, ಸ್ವಲ್ಪ ಕ್ಯೂಟ್ ಆಗೋಳೆ, ಚೆನ್ನಾಗಿ ಒಳ್ಳೆ ಸ್ಮಾರ್ಟ್ ಆಗೋಳೆ. ನಾನು ಅವನಿಗೆ ಲೈನ್ ಆಗ್ತಿದ್ದೀನಿ, ಅದು ಅವ್ನಿಗೆ ಲೈನ್ ಆಗ್ತಾವನೆ. ಇದು ಯಾವ ಬಸ್ ಸ್ಟ್ಯಾಂಡ್ ಗೊತ್ತಾ? ಇದು ಮುರುಡೇಶ್ವರ ಆರ್ಚ್. ಮುರುಡೇಶ್ವರಕ್ಕೆ ಹೀಗೆ ಹೋಗ್ಬೇಕು ಒಳಗಡೆ. ನೋಡಿ ಗೈಸ್, ಮತ್ತೆ ಮಲ್ಕೊಂಡೈತೆ. ಚೆನ್ನಾಗಿ ನಿದ್ದೆ ಅಂತೂ ಮಾಡೋದ್ಲಪ್ಪ. ಅಷ್ಟೇ. ನೋಡಿ ಗೈಸ್, ಇಷ್ಟೊತ್ತಿದ್ದು ಇವಾಗ ಎದ್ಬಿಟ್ಟು ಸ್ಮೈಲ್ ಕೊಟ್ಟವಳೆ. ಸ್ಮೈಲು ಮಾಡು ಮಾಡು ಮಾಡು. ಕೊಟ್ಟವಳೆ ನೋಡು, ಹೆಂಗ್ ಸ್ಮೈಲ್ ಕೊಡ್ದವಳೆ. ಮಲಗಿರೋರ್ನ ನೀವೇ ಅನ್ಸುತ್ತೆ ವಿಡಿಯೋ ಶೂಟ್ ಮಾಡೋದು. ಮಾಡಿದೀನಿ ಮಲಗಿರೋದ್ನೆಲ್ಲ ಮಾಡಿದೀನಿ. ವಿಷಯ ಅಯ್ಯಯ್ಯೋ. ಹೆಂಗ್ ಬರ್ತಾ ನೀನ್ ಮಲ್ಗು, ಎಲ್ಲ ಶೂಟ್ ಮಾಡ್ತೀನಿ. ಮಾಡು. ಉಡುಪಿಗೆ ಬಂದಿ. ಉಡುಪಿ ರೀಚ್. ಉಡುಪಿ ಬಸ್ ಸ್ಟ್ಯಾಂಡ್ ಇಲ್ಲ. ಸೂಪರ್ ಆಗಿದೆ. 11 ಗಂಟೆ ಆಗಿಬಿಟ್ಟಿತ್ತು. ಆಲ್ರೆಡಿ ಹಸಿವಾಗ್ಬಿಟ್ಟಿತ್ತು. ಅದಕ್ಕೆ ಅಲ್ಲೇ ಹೋಟೆಲ್ ಬಂದ್ವಿ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಹೋಟೆಲ್ಗೆ. ನೋಡಿ, ಅವಳು ಇಡ್ಲಿ ವಡೆ ತೊಗೊಂಡ್ಲು, ನಾನು ಒಂದು ಪ್ಲೇಟ್ ಬನ್ಸ್ ತೊಗೊಂಡೆ. ನನ್ನ ಕಟ್ಕೊಂಡು ಏನಾಗಿದ್ದಾಳಂತೆ, ಸರ್ವೆಂಟ್ ಆಗಿದ್ದಾಳಂತೆ. ಬೇಕಿತ್ತ ನನಗೆ?
ನನಗೆ ಇಷ್ಟ ಅದಕ್ಕೆ ತಗೊಂಡು. ನಾಟ್ ಬ್ಯಾಡ್. ಓಕೆ 50 ರೂಪಾಯಿ ಕೊಡೋ ಚೆನ್ನಾಗಿಲ್ಲ. ನೀನು ಹೇಳಿ ಚೆನ್ನಾಗಿರುತ್ತೆ ಅಂತ. ಅವತ್ತು ಚೆನ್ನಾಗಿತ್ತು. ಏನು ತಗೊಂಡಿದ್ದೆ? ಅದೇ ಇಡ್ಲಿ ವಡೆನೇ ತಗೊಂಡಿದ್ದೆ. ಇಡ್ಲಿ ಸಾಂಬಾರಲ್ಲಿ ಹಂಗೆ ಕೊಡ್ಬೇಕು. ಅವತ್ತು ಕೊಟ್ಟರಲ್ಲ ನಮಗೆ, 1:30 ತಾಸು ಅವತ್ತು ನಮಗೆ ಕೊಟ್ಟರಲ್ಲ ಹಂಗೆ ಕೊಡ್ಬೇಕು ಗೊತ್ತಾ? ಉಳಿದು ಹೌದಾ? 11 ಗಂಟೆ ಅಂದರು. 2 ಗಂಟೆ ಆಗುತ್ತೆ. ನಾವು ಬಿಡೋದ್ರ ಮೇಲೆ ಡಿಪೆಂಡ್ ಈಗ. ಅಲ್ಲಿ ಮತ್ತೆ ಆಸ್ಪತ್ರೆ ಉಟ್ಕೊಂಡು ಹೋಗ್ಬೇಕಲ್ಲ. ಕಚ್ಕೊಡಿದ್ದಾಳೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಟ್ಲೀಸ್ಟ್ ಟೀ ಆದರೂ ಚೆನ್ನಾಗಿರುತ್ತೋ ನೋಡೋಣ. ಇದು ಇಲ್ಲ ಅಂತಲೇ ಹೇಳಿ. ಆ ಹೋಟೆಲಲ್ಲಿ ಟಿಫನ್ ಅಂತೂ ಚೆನ್ನಾಗಿರಲಿಲ್ಲ. ಅಟ್ಲೀಸ್ಟ್ ಟೀ ಯಾರು ಚೆನ್ನಾಗಿರುತ್ತೆ ಅಂದರೆ ಯಪ್ಪ ಕಲ್ಲಿಗೆ ಹಚ್ಚೋ ಥರ ಇತ್ತು. ಇಷ್ಟನೇ ಆಗಲಿಲ್ಲ. 1 ಗಂಟೆಗೆಲ್ಲ ಮಂಗಳೂರು ಬಂದ್ವಿ. ಅಲ್ಲಿಂದ ಜ್ಯೋತಿ ಹೋಗ್ಬಿಟ್ಟು ಹಾಗೆ ಹೋಗಬೇಕು ಅಂತ ಹೇಳಿದ್ರು ಅಂತ ಇತ್ತು. ಫೈನಲಿ ಮಂಗಳೂರು ರೀಚ್. ಅಲ್ಲಿಂದ ಮುಂದೆ ಹೋಗ್ಬೇಕೀಗ. ಮುಂದೆ ಎಲ್ಲ ಹೋಗ್ತಿದ್ರಾ? ಮುಂದೆ ಎಲ್ಲ ಹೋಗ್ತಿದ್ದೀರಾ? ಹಾಸ್ಪಿಟಲ್. ಅವರು ಎರಳಕಟ್ಟೆ ಹೋಗ್ತಾ ಇದ್ವಿ. ಎರಳಕಟ್ಟೆ. ನೋಡಿ ಅವಳು ತಿಂತಿದ್ದೀನಿ, ಅವಳಿಗೆ ಬೇಡವಂತ. ಏನು ಮಾಡೋದು? ಖಾರ ಅವಳಿಗೆ ಇಷ್ಟ, ನಂಗೆ ಇಷ್ಟ ಇಲ್ಲ. ಅದಕ್ಕೆ ಅವಳಿಗೆ ತಿನ್ಬೋದಲ್ಲ, ತಗೋ ತಗೋ ಪಾಪ. ತಿನ್ನಿಸಿದ್ರು ತಿನ್ನಲ್ಲ. ಇಷ್ಟು ಇರಬೇಡ. ಫೈನಲ್ಲಿ ಆಸ್ಪತ್ರೆಗೆ ಬಂದು ರೀಚ್ ಆದ್ವಿ. ಒಳಗಡೆ ವಿಡಿಯೋ ಮಾಡೋಕ್ಕೇನು ಅಲೌಡ್ ಇರಲಿಲ್ಲ, ಅದಕ್ಕೋಸ್ಕರ ಏನೂ ಮಾಡಿಲ್ಲ. ಮತ್ತೆ ರಿಟರ್ನ್ ಹೊರಟ್ವಿ. ಆಮೇಲೆ ನಾವು ಟ್ರೈನ್ಗೆ ಹೋಗೋಣ ಅಂತ ಟ್ರೈನ್ ಟಿಕೆಟ್ ತೊಗೊಂಡು ಮಂಗಳೂರಿಂದ ಟ್ರೈನ್ಗೆ ಬಂದ್ವಿ. ಇದೆ ನೋಡಿ ಮಂಗಳೂರು ರೈಲ್ವೆ ಸ್ಟೇಷನ್. ಸಕ್ಕತ್ತಾಗಿರುತ್ತೆ. ಕೆಲವೊಂದು ಜನ ಮಳೆಗಾಲದಲ್ಲಿ ಇದನ್ನ ನೋಡಕ್ಕಂತ ಈ ಟ್ರೈನಿಗೆ ಬರ್ತಾರೆ. ವಿಶಿಲಾಸ ನೋಡಿ. ಹಾಗೆ ಟ್ರೈನಲ್ಲಿ ಒಂದು ಟೀ ಕುಡಿದ್ವಿ. ಮಂಗಳೂರಿಂದ ಹೋಗೋಣ ಅಂತ ಬಂದರೆ ನಮ್ಮ ಮನೆ ನಿಲ್ಸ್ಕೊಂಡು ಬಂದಿದ್ವಿ. 12 ಗಂಟೆ ಆದರೂ ತೊಗೊಂಡೋಗಿ ಮುಗಿಸ್ತಾನೆ ಅಂದರೆ ಯಾವ ನಂಬಿಕೆ ಇಲ್ಲ. ಅರ್ಧ ಗಂಟೆ ಒಂದೊಂದು ಸ್ಟಾಪ್ ಟ್ರೈನಿಗೆ ಹೋಗೋಣ ಕುಣಿತಾ ಒಂಟೆಗೆ ಆಗಬೇಕು. ಅರ್ಧ ಗಂಟೆ ಒಂದೊಂದು ಸ್ಟಾಪ್ ಹೋಗ್ಕೊಂಡು ಒಳ್ಳೆ ಲೋಕಲ್ ಟ್ರೈನ್ ಹೋಗ್ತೀವ. ಯಾರಿಗೂ ಬೇಡ ಗೈಸ್, ನಮ್ಮ ಪ್ರಾಬ್ಲಮ್. ಫೈನಲ್ಲಿ ರಾತ್ರಿ 11 o'clock ಎಲ್ಲ ಕಾರವಾರ ಬಂದ್ವಿ. ಕಾರವಾರ ರೈಲ್ವೆ ಸ್ಟೇಷನ್ ಇದು. ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಟಾಟಾ ಬಾಯ್ ಬಾಯ್. ಶುಭ ದಿನ.